ನಮಸ್ಕಾರ. ನಮಸ್ಕಾರ. ಅಂಶು ಅಶೋಕ್ ಹೆಗ್ಡೆ. ದಾದಾ, ಏನು ಇವತ್ತು ಏನು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೇನೆ. ನಿಮ್ಮ ಮೂಗಿನ ಮೇಲೆ ಇರುತ್ತಲ್ಲ ಅದೇ. ಮೂಗಿನ ಮೇಲೆ ಇರುತ್ತೆ ಯಾವತ್ತು. ಆಯ್ತು ಬಿಡು. ಮೂಗಿನಕ್ಕೆ ಇರೋದು ಕೋಪ ಕೋಪ ಕೋಪದ ಬಗ್ಗೆ. ಆಂಗರ್ ಇಶ್ಯೂಸ್. ಆಂಗರ್ ಇಶ್ಯೂಸ್ ಇನ್ ರಿಲೇಶನ್ಶಿಪ್ generic aglo bari not only with husband and wife, even in general anger issues is always a spoil spot anta ನಾನು ಹೇಳೋದು. ಅಂದ್ರೆ ಕೋಪ ಮಾಡ್ಕೊಂಡ್ರೆ ಸಿಟ್ಟು ಮಾಡ್ಕೊಂಡ್ರೆ ಯಾವತ್ತೂ ಕೆಲಸ ಕೆಡೋದೆ, ಒಳ್ಳೇದಂತೂ ಆಗಲ್ಲ. ಅಲ್ಲ, ಈ ಮನುಷ್ಯ ಅಂತಂದ್ಮೇಲೆ ಉಪ್ಪು ಹುಳಿ ಖಾರ ತಿಂದ್ಮೇಲೆ ಕೋಪ ಅನ್ನೋದು ಬಂದೇ ಬರುತ್ತೆ. ಕೋಪ ಬರದೇ ಇರೋ ಮನುಷ್ಯನೇ ಇಲ್ಲ. ಈಗ ಗಂಡ ಹೆಂಡತಿ ಮಧ್ಯೆ ಈಗ ಗಂಡನ ಕೋಪ ಬಂದಾಗ ಹೆಂಡತಿನೂ ಕೋಪ ಮಾಡ್ಕೊಂಡ್ಬಿಟ್ರೆ ಜಗಳಾಗೋಗುತ್ತೆ. ಅದಕ್ಕೆ ನಾನೊಂದು ಸೊಲ್ಯೂಷನ್ ಕಂಡಿದ್ದೀನಿ. ಈಗ ನಿನಗ್ ಕೋಪ ಬಂತ ನಾನು ಸೈಲೆಂಟ್ ಆಗಿದ್ಬಿಡೋದು, ನನಗ್ ಕೋಪ ಬಂತ ನೀನ್ ಸೈಲೆಂಟ್ ಆಗಿದ್ಬಿಡು. ನನ್ ಕೋಪ ಬಂದು ಎಷ್ಟು ಅಂತ ಬೈಕಿಮ್ಲಾಗ್ತು, ಒಬ್ಬನೇ ಎಷ್ಟು ಅಂತ ಮಾತಾಡಲಾಗ್ತು. ನೀನು ಅಷ್ಟೇ, ನೀನ್ ಕೋಪ ಮಾಡ್ಕೊ. ಹಿಂಗೆ ಈ ತರ ಇದ್ ಮಾಡ್ಬಿಟ್ಟು ಒಂದು ನನ್ಗೇನು ಅಂತ ಅನ್ಸುತ್ತಂದ್ರೆ, ಯಾರಿಗ ಕೋಪ ಬಂದಿದ್ದಲ್ಲ, ಈಗ ಗಂಡನ್ ಕೋಪ ಬಂತಪ್ಪ, ಸುಮಾರು ಹೊತ್ತು ನೋಡಿ ಅವ್ನ್ ಗೊತ್ತಾಗ್ಬಿಡುತ್ತೆ ಈಗ ನೀ ಟೆಂಪರ್ ಹಿಡಿತಾ ಇದೆ. ಆ ಟೈಮ್ನಲ್ಲಿ ಒಂದು ಸರಿ ಐ ಲವ್ ಯು, ಎಷ್ಟು ಕೋಪ ಮಾಡ್ಕೋತೀರಿ, ನಾವೇ ಬದುಕೋದು ಅಂತ ಹೇಳಿದಾಗ ಆ ಕೋಪ ಎಲ್ಲೋ ತೆರಳಗಾಗುತ್ತೆ, ಪ್ರೀತಿಗೆ ಟರ್ನ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಮ್ಮ ಅಭಿಪ್ರಾಯ ಅಂದ್ರೆ ಕೋಪದ ಮಧ್ಯೆ ಆ ಆಂಗರ್ ಇದ್ರ ಮಧ್ಯೆ ಒಂದು ನಿಮ್ದೇ ಆದಂತ ಒಂದು ಉಪ್ಪು ಖಾರ ಹಾಕ್ಬಿಟ್ಟು, ಉಪ್ಪು ಖಾರ ಅಂತಂದ್ರೆ ಪ್ರೀತಿಯ ಉಪ್ಪು ಖಾರ, ಕರೆಕ್ಟ್? ಪ್ರೀತಿಯ ಉಪ್ಪು ಖಾರ ಹಾಕ್ಬಿಟ್ಟು ಅದನ್ನ ಮಟಾಶ್ ಮಾಡ್ಬಿಡೋದು. ಮಟಾಶ್ ಮಾಡ್ಬೇಕು, ಮತ್ತೆ ಇಲ್ಲಂದ್ರೆ ಜೀವನ ನಡಿಬೇಕಲ್ಲ. ಹೌದು. ಈ ಮತ್ತೆ ಬೆಳಗ್ಗೆ ಎದ್ರೆ ಹೆಂಡತಿ ಮುಖನ ನೋಡ್ಬೇಕು, ಗಂಡನ ಮುಖನ ನೋಡ್ಬೇಕು. ಯಾವಳು ಕೋಪ 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 ಅಂತಂದ್ರೆ ಅದಕ್ಕೆ ಹೇಳೋದು, ಸಂಸಾರದಲ್ಲಿ ಕೋಪಕ್ಕಿಂತ ಹೆಚ್ಚಿಗೆ ತಾಳ್ಮೆ, ಪೇಷನ್ಸ್ ಏನಿರುತ್ತಲ್ಲ, ಅದು ಬಹಳ ಮಹತ್ವ ಅಂತ ನಮ್ಮಿಬ್ಬರ ಜೀವನದಲ್ಲೂ ನಾವು ಕಲ್ತ್ಕೊಂಡಿರುವಂತದ್ದು, ನಮ್ಮಿಬ್ಬರ ಜೀವನದಲ್ಲಿ. ಹಾಗೆ ಬೇರೆಯವ್ರ ಜೀವನದಲ್ಲೂ ಅಷ್ಟೇ ನಾನು ಹೇಳೋದು. ಕೋಪ ಯಾವತ್ತೂ ಶಾಶ್ವತವಾಗಿರೋದು, ಕೋಪಕ್ಕೂ ಒಂದು ಲಿಮಿಟ್ ಇರಬೇಕು. ಅದು ಇಲ್ಲ ಅಂತಂದ್ರೆ ಕೋಪದಕ್ಕೆ ಇದಕ್ಕೆ ಬುದ್ಧಿಗೆ ಏನಾದ್ರು ಕೊಟ್ಬಿಟ್ರೆ ಅದು ಆಗಬಾರ್ದೇ ಇರುವಂತ ಅನಾಹುತ ಆಗುತ್ತೆ. ಒಂದು ಸಂಸಾರದಲ್ಲಿ ಇರಬಹುದು ಅಥವಾ ಹೊರಗಡೆ ಇರಬಹುದು, ಆತರ. ಒಂದು ಹೇಳೋದೇನು ಇಷ್ಟಪಡ್ತೀನಿ ಅಂತಂದ್ರೆ, ಕೋಪ ಇದ್ದಾಗ ಯಾವುದೇ ಡಿಸಿಷನ್ಸ್ ನ ನೀವು ತಗೋಬಾರ್ದು. ಏನಕ್ಕೆ ಅಂತಂದ್ರೆ ಆ ಟೈಮಲ್ಲಿ ತಗೊಂಡಿರೋ ಡಿಸಿಷನ್ಸ್ ಯಾವತ್ತೂ ಕರೆಕ್ಟ್ ಆಗಿರಲ್ಲ, ಮತ್ತೆ ಅದು ಇನ್ ಫ್ಯೂಚರ್ ನಿಮಗೆ ವಿರುದ್ಧವಾಗೇ ಇರುತ್ತೆ. ಇಟ್ ವಿಲ್ ಡೆಫಿನೆಟ್ಲಿ ಪ್ಲೇ ನೆಗೆಟಿವ್ ಸೈಡ್ ಫ್ಯೂಚರ್ ಅಲ್ಲಿ. ಸೊ ಆ ಮೂಮೆಂಟ್ ಅಲ್ಲಿ ಪ್ಲೀಸ್ ಡೋಂಟ್ ಟೇಕ್ ಎನಿ ಹಾರ್ಶ್ ಡಿಸಿಷನ್ಸ್. ಏನೋ ಒಂದು ಬ್ಯಾಗ್ ಬಂದಿರೋದು ಹೇಳ್ಬಿಡೋದು, ಲೇಟರ್ ರಿಗ್ರೆಟ್ ಮಾಡೋದು. ಆ ಲೇಟರ್ ರಿಗ್ರೆಟ್ ಮಾಡೋದಿದೆಯಲ್ಲ, ಆಮೇಲೆ ಅದನ್ನ ಸರಿಪಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಕಷ್ಟ ಅಲ್ಲ, ಫುಲ್ ಕಷ್ಟವೇ. ಇವ್ರು ಹೇಳ್ದಂಗೆನೆ ಫುಲ್ ಕಷ್ಟ ಆಗುತ್ತೆ. ಬಿಕಾಸ್ ವರ್ಡ್ಸ್ ಒನ್ಸ್ ಸ್ಪೋಕನ್ ಕ್ಯಾನಾಟ್ ಬಿ ಟೇಕನ್ ಬ್ಯಾಕ್ ಅಂತ ಹೇಳಿ ಇದ್ ಮಾಡ್ತೇವೆ. ಹಿಂದಿಯಲ್ಲಿ ನಾವು ಹೇಳ್ತೀವಿ, ತೀರ್ ಕಮಾನ್ ಸೆ ನಿಕಲ್ ಜಾನೆ ಕೆ ಬಾದ್ ಕುಚ್ ನಹೀ ಹೋ ಸಕ್ತಾ, ತೀರ್ ತೋ ಜಾಯೇಗಾ ಹಿ ಜಾಯೇಗಾ. ಸೊ ಹೋಲ್ಡ್ ಇಟ್. ನೀವು ಕನ್ನಡದಲ್ಲೂ ಹೇಳ್ತಾರೆ ಒಂದ್ಸರಿ ಮಾತು ಏನು ಅಂತಂದ್ರೆ, ಅದೊಂಥರ ಮುತ್ತಿದ್ದಂಗಿರ್ಬೇಕು, ಮಾಣಿಕ್ಯ ಇದ್ದಂಗಿರ್ಬೇಕು. ಒಂದು ಸರಿ ಮಾತಾಡ್ಬಿಟ್ರೆ ಎದುರುಗಡೆ ಇದ್ದವರಿಗೆ ಅಥವಾ ಪಕ್ಕದಲ್ಲಿ ನಿನ್ಗೆ ಇರ್ಬೋದು, ನೋವಾಗ್ಬೋದು. ಅದನ್ನ ಮತ್ತೆ ನಾನು ಎಷ್ಟೇ ಸಾರಿ ಕೇಳಲಿ, ಏನೇ ಕೇಳಲಿ, ತಪ್ಪಾಯ್ತು ಕಾಲಿಗೆ ಬೀಳ್ತೀನಿ ಅಂತಂದ್ರು ಆ ಮಾತು ಹೃದಯದಲ್ಲಿ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಹೌದು. ಕೆಲವೊಂದು ಮಾತುಗಳೇನಾಗತ್ತೆ ಅಂದ್ರೆ, ನಾವು ಆ ಕ್ಷಣದಲ್ಲಿ ಕೋಪ ಇದ್ದಾಗ ನಾವು ಹೇಳ್ಬಿಡ್ತೀವಿ, ಬಾಯಿಂದ ಬಂದ್ಬಿಡುತ್ತೆ. ಬಟ್ ಬೈ ದ ಟೈಮ್ ವಿ ರಿಯಲೈಸ್ ಇಟ್, ಡ್ಯಾಮೇಜ್ ಆಗೋಗಿರುತ್ತೆ. ಸೊ ಆ ಡ್ಯಾಮೇಜ್ ತನಕ ಹೋಗಕ್ ಬಿಡಬೇಡಿ. ಹೋಲ್ಡ್ ಯುವರ್ ಸೆಲ್ಫ್ ಬಿಫೋರ್ ದ್ಯಾಟ್. ಅದಕ್ಕೆ ಒಂದು ಟೆಕ್ನಿಕ್, ಒಂದು ಸಣ್ಣ ಟೆಕ್ನಿಕ್ ಹೇಳ್ಕೊಡ್ತೀನಿ.
ಟೆಕ್ನಿಕ್ ಏನು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇಫ್ ಯು ಆರ್ ಟೂ ಆಂಗ್ರಿ, ನಿಮಗೆ ಗೊತ್ತು ನೀವು ನಿಮ್ಗೆ ಕಂಟ್ರೋಲ್ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತಂದ್ರೆ, ಆ ಸಿಚುವೇಶನ್ ಏನಿರುತ್ತಲ್ಲ ಆ ಜಾಗದಿಂದ, ಆ ಪರ್ಟಿಕ್ಯುಲರ್ ಪ್ಲೇಸ್ ಇಂದ ಪ್ಲೀಸ್ ಮೂವ್ ಔಟ್. ಆ ಜಾಗದಲ್ಲಿ ಇರಬೇಡಿ. ಬಿಕಾಸ್ ಅಲ್ಲಿ ಇದ್ದಷ್ಟು ಅದು ಏರ್ತಾ ಹೋಗುತ್ತೆ ಬಿಟ್ರೆ ಕಡಿಮೆ ಆಗಲ್ಲ. ಆಪೋಸಿಟ್ ಪರ್ಸನ್ ಆಲ್ಸೋ ಕ್ಯಾನ್ ಟ್ರಿಗರ್ ಎಟ್ ಸಮ್ ಪಾಯಿಂಟ್ ವಿಚ್ ವಿಲ್ ಡೆಫಿನೆಟ್ಲಿ ನಾಟ್ ಬಿ ವೆರಿ ಗುಡ್ ಫಾರ್ both parties, whether it is husband, wife or someone else also. So just leave it there, go out of that place, try and take some fresh air. ಆಮೇಲೆ ಮುಂಚೆ ಟೆಕ್ನಿಕ್ ಇತ್ತು 10 to 1 ರಿವರ್ಸ್ ಕೌಂಟ್ ಮಾಡೋದು. ಈಗ ಅದು ವರ್ಕೌಟ್ ಆಗಲ್ಲ, 10 to 1 ವರ್ಕೌಟ್ ಆಗಲ್ಲ. ಸ್ಟಾರ್ಟ್ ಕೌಂಟಿಂಗ್ ಫ್ರಮ್ 100 to 1. ಆವಾಗ ಡೆಫಿನೆಟ್ಲಿ ಬೈ ದ ಟೈಮ್ ಯು ಕಮ್ ಟು 80 ಆ ತನಕ ಬಂದಿರೋಷ್ಟರಲ್ಲಿ ಯು ವಿಲ್ ಸಾರ್ಟ್ ಇಟ್ ಔಟ್. ಆಮೇಲೆ ಟ್ರೈ ಆ್ಯಂಡ್ ಟೇಕ್ ಡೀಪ್ ಬ್ರೀತ್ಸ್. ಉಸಿರಾಟನ ನೀವು ವೆನ್ ಯು ಟೇಕ್ ಡೀಪ್ ಬ್ರೀತ್ಸ್, ಡೆಫಿನೆಟ್ಲಿ ಯುವರ್ BP ವಿಲ್ ಸೆಟಲ್ ಡೌನ್ and you will start realizing, okay, I can handle the situation better. So a situation better ಮಾಡ್ಕೊಳ್ಳೋಕೆ it is better to move out of that place, have a glass of water, count from 100 to 1 backwards, will definitely work out, and take deep breathings. Good. You want to lighten up your mood, ಏನು ಅಂತಂದ್ರೆ, if you can hear out or listen to flute music, will definitely calm you down. These are the small techniques which I also give in my class, and definitely it has worked out for a lot of people. So ನೀವೇನು ಹೇಳ್ತೀರಾ ಸರ್? ಹೆಂಡತಿ ಅಂದ್ಮೇಲೆ ಮತ್ತಿನ್ನಂತ ಮಾತಾಡೋದು ಕರೆಕ್ಟಾಗಿ ಮಾತಾಡಿದ್ರೆ. ಸೊ ನಮಸ್ಕಾರ. ನಮಸ್ತೆ.